ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದೇಶಭಕ್ತಿ, ದೇಶ ಸೇವೆ ಹಾಗೂ ತ್ಯಾಗದ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹತ್ವದ ಕೊಡುಗೆ ನೀಡಿದ ಮಹಾನ್ ಯೋಧ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಚಳ್ಳಕೆರೆ ಟೌನ್ನ ಪಾವಗಡ ರಸ್ತೆಯ ನ್ಯಾಷನಲ್ ಬಾನು ಡಿಜಿಟಲ್ ಸ್ಟುಡಿಯೋ ಕಚೇರಿಯಲ್ಲಿ ನೇತಾಜಿ ಸ್ನೇಹ ಬಳಗ ಹಾಗೂ ಚಳ್ಳಕೆರೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೋರಾಟಗಾರ ಎಚ್.ಎಸ್. ಸೈಯದ್ ಅವರು ನೇತಾಜಿ ಅವರ ದೇಶ ಸೇವೆ ಮತ್ತು ತ್ಯಾಗವನ್ನು ಸ್ಮರಿಸಿ ಮಾತನಾಡಿದರು. ಪ್ರಿನ್ಸಿಪಾಲ್ ರಮೇಶ್ ಎಂ ಅವರು ನೇತಾಜಿಯವರ ಜೀವನ ಚರಿತ್ರೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ಕುರಿತು ಪರಿಚಯಿಸಿದರು. ಸಮಾಜ ಸೇವಕ ಹಾಗೂ ಶ್ರೀ ಶಾರದಾಶ್ರಮದ ಭಕ್ತ ಯತೀಶ್ ಎಂ ಸಿದ್ದಾಪುರ ಅವರು ನೇತಾಜಿ ಅವರ ಆಧ್ಯಾತ್ಮಿಕ ಚಿಂತನೆಗಳು ಹಾಗೂ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳೊಂದಿಗೆ ಅವರಿಗಿದ್ದ ಸಂಬಂಧದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ನೇತಾಜಿ ಪ್ರಸನ್ನ ಅವರು ಚಿತ್ರದುರ್ಗದ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಚಿತ್ರಕಲಾವಿದ ಮೊಹಮ್ಮದ್ ಜಾಫರ್ ಅವರ ಸಂಪರ್ಕದಲ್ಲಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕೈಬರಹದ ಪುಸ್ತಕದ ಮುಖಪುಟವನ್ನು ಪ್ರದರ್ಶಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಾಣಿಜ್ಯೋದ್ಯಮಿ ಮಂಡಿ ಮಂಜಣ್ಣ, ಪ್ರಿನ್ಸಿಪಾಲ್ ರಮೇಶ್, ಯತೀಶ್ ಎಂ ಸಿದ್ದಾಪುರ, ಸೈಯದ್, ಹಿರಿಯ ಛಾಯಾಗ್ರಾಹಕ ಹಾಗೂ ರಾಜ್ಯ ಕೆಪಿಎ ಛಾಯಾ ಸಾಧಕ ಪ್ರಶಸ್ತಿ ವಿಜೇತ ಅಶೋಕ್ ಬಾನು, ಚಳ್ಳಕೆರೆ ತಾಲೂಕು ಛಾಯಾ ಚಿತ್ರಗ್ರಾಹಕರ ಸಂಘದ ನಾಯಕನಹಟ್ಟಿ ನಿರ್ದೇಶಕ ಮೃತ್ಯುಂಜಯ, ಛಾಯಾಗ್ರಾಹಕ ಬೆಂಗಳೂರು ಮಂಜು, ಗಾರ್ಮೆಂಟ್ಸ್ ಮಾಲೀಕ ದರ್ಶನ್, ಜ್ಯುವೆಲರಿ ಉದ್ಯಮಿ ಸಂಜಯ್, ಕೌಶಿಕ್ ಹಾಗೂ ಡಾಕ್ಟರ್ ನಾಯಕ್ ಭರಮಸಾಗರ ಸೇರಿದಂತೆ ಹಲವರು ಭಾಗವಹಿಸಿ ನೇತಾಜಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಆಮೇಲೆ ಅವ್ರಿಗೊಬ್ಬ ಬಾಡಿಗಾರ್ಡ್ ಇರ್ಬೇಕಲ್ಲ, ಅಂಗರಕ್ಷಕ. ನೋಡ್ರಿ, ಆಗ ಜಾತಿ ಭಾವನೆ ಇಲ್ಲ, ದೇಶ ಪ್ರೇಮ ಅನ್ನೋದು ಮಾತ್ರ ಇತ್ತು. ಅವ್ರು ಯಾರು ಅತ್ಯಂತ ನನಗೆ ನಂಬಿಕೆ ಇರ್ತಕ್ಕಂಥ ಇದ್ದಾರೆ ಅಂತ ಅವ್ರು ಶೋಧ ಮಾಡಿಬಿಟ್ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಂಗರಕ್ಷಕರನ್ನಾಗಿ ಕರ್ನಲ್ ಆಗಿ ನಿಜಾಮುದ್ದೀನ್ ಶೇಖ್ ಅನ್ನೋದನ್ನ ನೇಮಕ ಮಾಡಿಕೊಂತಾರೆ. ನಿಜಾಮುದ್ದೀನ್ ಶೇಖ್. ಮೂರನೇದಾಗಿ ಅವರು ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದಾಗ ಅವ್ರಿಗೆ ಕಣ್ತಪ್ಪಿಸಿ ಓಡೋಗೋಕಾಯ್ತು. ಯಾಕಂದ್ರೆ ಅವ್ರಂತ ಹೋರಾಟಗಾರರು ಅವಾಗ ವಿಮಾನ ಹತ್ತಬೇಕು ಅಂದ್ರೆ ಕೆಲವು ಭಯ ಇರೋರು ಯಾರು. ಅವರಿಗೆ ವಿಶೇಷವಾಗಿ ನಾವು ಈ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ನಡೆಸ್ತಾ ಇದ್ದೀವಿ. ಇಲ್ಲಿ ಆಗಮಿಸಿ ಇವತ್ತು ನಿಜವಾಗ್ಲೂ ನೀವು ನಾಳೆ ನೋಡ್ರಿ ಬರ್ತಕ್ಕಂಥ ಪತ್ರಿಕೆ, ಟಿವಿ ಮಾಧ್ಯಮಗಳಲ್ಲಿ ಇಡೀ ತಾಲೂಕಿನ ಪರವಾಗಿ ನಾವು ಇಷ್ಟು ಜನನಾದ್ರೂ ಇಂಥ ಒಬ್ಬ ಮಹಾನ್ ಸಂತರಿಗೆ, ಶರಣರಿಗೆ, ಆಮೇಲೆ ಒಬ್ಬ ದೇಶ ಕಾಯುವಂತ ಸೈನಿಕನಿಗೆ ನಾವು ಸಲ್ಲಿಸತಕ್ಕಂಥ ಒಂದು ಸೇವೆ, ಒಂದು ಕೃತಜ್ಞತೆ, ಒಂದು ಗೌರವ ಇದೆಯಲ್ಲ, ಎಷ್ಟು ಮಾಡಿದ್ರು ಕಡಿಮೆನೆ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ, ಧನ್ಯವಾದಗಳು ಸಲ್ಲಿಸ್ತೇನೆ. ಅಲ್ಲ, ಹಂಗೆ ಒಂದು ಫೋಟೋ ತೆಗೆದುಬಿಡತ್ತೆ. ಬಾ ಅಣ್ಣೇನು ಕವರ್ ಮಾಡಿ. ಅಣ್ಣ, ನಿಮ್ದು ಯಾವ ಅಣ್ಣ? ಹಾ, ಬರೀ ಹೆಸರಣ್ಣ ನಿಮ್ದು? ಬೆಳಿಗ್ಗೆ ಎಲ್ಲ ಪೇಪರಿಗೆ ಬರ್ತೀರ? ಬರೀ ಢಾಕ್ಯ ನಾಯಕ ನಮ್ಮ ಬರುತ್ಸಲ್ಲ. ಅಲ್ಲ ಬಜ್ಜಿ ಒಂದು ನಮ್ಮ ಶಿವಣ್ಣ ಫೋಟೋ ಬೀಳಿ ಬಾ. ಈಗ ಸೇನೆಯಲ್ಲಿ ನೇಮಕ ಮಾಡಿದ್ರು ರಮೇಶ್ ಅಣ್ಣ. ಅದರಲ್ಲಿ 7 ಜನ ಮುಸ್ಲಿಮರಿದ್ದು, 12 ಜನ ಹಿಂದೂಗಳಿದ್ರು. ಅಂದ್ರೆ ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಸೇರಿ ದೇಶದ ಬಗ್ಗೆ ಹೋರಾಟ ಮಾಡಿದ್ರು ಅನ್ನೋದಕ್ಕೆ ಇದು ಪ್ರಮುಖ ಸಾಕ್ಷಿಯಾಗಿ ಚರಿತ್ರೆ, ಇತಿಹಾಸ ಹೇಳುತ್ತೆ. ಆದ್ರೆ ಅವು ಹೆಣ್ಮಗಳಿದ್ರು ಆ 7 ಜನ ಮುಸ್ಲಿಮರಲ್ಲಿ. ಆ ಹೆಣ್ಮಗಳು ಏನ್ ಮಾಡಿದ್ರು, ದುಡ್ಡು ಇಟ್ಕೊಂಡ್ಬಿಟ್ಟಿದ್ರು. ಆಯಮ್ಮಂತಾಗೆ 30 ಲಕ್ಷ ದುಡ್ಡಿತ್ತು. ಸ್ವಾಮಿ, ನನಗೆ ಬೇರೆ ಏನು ಆಸೆ ಇಲ್ಲ, ಸ್ವತಂತ್ರ ಸಿಗಬೇಕು ಅನ್ನೋದು ಬಿಟ್ಟು ನನಗೆ ಬೇರೆ ಯಾವ ಹಂಬಲೇ ಇಲ್ಲ. ನಿಮ್ಮಂತ ಹೋರಾಟಗಾರರ ಜೊತೆಗೆ ನಾನು ಇರೋದೇ ಒಂದು ದೊಡ್ಡ ಆಸ್ತಿ ನನಗೆ. ಈ ಹಣದ ನನಗೆ ಬೇಕಿಲ್ಲ, ನೀವು ತಗೊಂಡಿರೋದು ಸೇನೆಗೆ ಬಳಸ್ಬಿಡಿ, ಸ್ವತಂತ್ರ ಹೋರಾಟಕ್ಕೆ ಬಳಸ್ರಿ ಅಂತ 30 ಲಕ್ಷ ರೂಪಾಯಿನ ಆ ಕಾಲದಲ್ಲಿ ಕೊಟ್ಟಂತ ಮಹಿಳೆ ಆಯಮ್ಮ. ಇವತ್ತು ಕೊಟ್ಟಂತ 30 ಲಕ್ಷ ಈಗಿನ ಬೆಲೆ ಏರಿಕೆಯಲ್ಲಿ 2,500 ಕೋಟಿ ಆಗುತ್ತೆ. ಬೆಳೆಗೆ ಲೆಕ್ಕ 6 ವರ್ಷಕ್ಕೊಂದು ಬಿಡಿ ಬ್ಯಾಂಕಿನಾಗ ಇಟ್ರೆ 2.5 ಕೋಟಿ. ಇದು ಯಾಕೆ ನಾನು ಹೇಳಿದೆ ಅಂದ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ಆಧ್ಯಾತ್ಮಿಕ ಗುರುಗಳಿಗೆ ಮಾನ್ಯ